ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ ಒಂದೊಂದು ಶಾಟ್. ಸರ್, RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡಬೇಕು ಬಾಲರು. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡಬೇಕು ಬಾಲರು. ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಸಕ್ಕತ್ತಾಗಿ ಬಂದಿದೆ ಥ್ರಿಲ್ಲರ್. Lot of efforts and even she, the whole team has done really well. ಇವ್ರದಂತೂ ಸ್ಕ್ರೀನ್ ಅಲ್ಲಿ ನೋಡುವಾಗ he looks very villainish, but ಇದು ಪಾಪ ತರ ಕಾಣಿಸ್ತಾರೆ ಇಲ್ಲಿ. But overall amazing movie. I think everyone should come and watch it. Music also superb. Thank you so much. Thank you so much. ನಿಮ್ದು ಫಸ್ಟ್ ರಿಯಾಕ್ಷನ್? ತುಂಬ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಈ ಸೂತ್ರಧಾರಿಗೆ. ಇವತ್ತು ಎಲ್ಲ ಮೈನ್ ಥಿಯೇಟರ್ಗಳಲ್ಲಿ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಯಿಂದ ಕಾಲ್ ಬರ್ತಾ ಇದೆ. ಚೆನ್ನಾಗಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಚಂದನ್ ಅವರು ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ಒಪ್ಕೊತಾ ಇದ್ದಾರೆ. ಇನ್ನು ಕರ್ನಾಟಕ ಜನತೆ ಬಂದು ಥಿಯೇಟ್ರಲ್ಲಿ ನೋಡಿ ಒಪ್ಕೊಂಡ್ರೆ ನಿಜವಾದ ಗೆಲುವು ಅವಾಗ ನಾವು ಖುಷಿ ಪಡ್ತೀವಿ. ನನಗೇನು ಮಾತು ಬರ್ತಾ ಇಲ್ಲ. ಐ ಆಮ್ ಸೋ ಸಾರಿ. ತುಂಬ ಎಮೋಷನಲ್ ಫೀಲ್ ಆಗ್ತಾಯಿದೆ. 15 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಈ ದಿನಕ್ಕೋಸ್ಕರ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾ ತಂಡಕ್ಕೆ ಆಶೀರ್ವಾದ ಮಾಡಿ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಥ್ಯಾಂಕ್ ಯು. ಸರ್ ಒಂದು ನಿಮಿಷ, ನೀವು ಯಾವಾಗ ನಮ್ಮ ತಂದೆಗೋಸ್ಕರ ಈ ಸಿನಿಮಾ ಆ್ಯಕ್ಟ್ ಮಾಡೋದನ್ನಷ್ಟೇ ಪ್ರೂವ್ ಮಾಡಬೇಕು. ನಿಮ್ಮ ತಂದೆ ಅವ್ರು ಮೆಚ್ಚುತ್ತಾ ಇದ್ದಾರೆ ಇವಾಗ, ಏನು ಅನ್ಸುತ್ತೆ? ಇಲ್ಲ, ಅವ್ರು ಖುಷಿ ಆದರೆ, ನಮ್ಮ ತಂದೆ ತಾಯಿ ಖುಷಿ ಆದರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಸರ್. ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತು. ಥ್ಯಾಂಕ್ ಯು. ಅಭಿಮಾನಿ ದೇವರುಗಳ ಜೊತೆ ನೋಡೋದೇ ಖುಷಿ ನನಗೆ. ಇವತ್ತು ಇಡೀ ಟೀಮ್ ಜೊತೆ ಅಭಿಮಾನಿಗಳು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ. ಅಂದರೆ ಇಷ್ಟು ವರ್ಷ ಮಾಡಿದ್ದಕ್ಕೂ ಒಂದು ಸಾರ್ಥಕ ಸಿಕ್ಕಿದೆ. ಏಕೆಂದರೆ ಎಲ್ಲರೂ ಸೆಕೆಂಡ್ ಹಾಫ್ ಅಲ್ಲಾಡೋದೇ ಇಲ್ಲ, ಹಂಗೆ ನೋಡ್ತಾರೆ ಸಿನಿಮಾನ. ಸೊ ತುಂಬಾ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಚಂದನ್ ಶೆಟ್ಟಿ ಒಳ್ಳೆ ಮ್ಯೂಸಿಕಲ್ಲಿ ಇವತ್ತವರೆಗೂ ಒಂದು ಟೇಸ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೊಂದು ಸಿನಿಮಾಲು ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ಅಪೂರ್ವ ಅವರು ಆಫ್ಟರ್ ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ್ಯಾವ ಸಿನಿಮಾ ಮಾಡ್ಕೊಂಬಂದಿದ್ದಾರೆ. ಈ ಸಿನಿಮಾನೂ ಒಂದು ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ನವರಸನ್ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಆ್ಯಂಡ್ ವಿಲನ್, ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೋಡಬೇಕು. ಚಂದನ್ ಶೆಟ್ಟಿ ಬ್ರೋ, ಆಲ್ ದ ಬೆಸ್ಟ್. ಫಸ್ಟ್ ಸಿನಿಮಾ ಸಕ್ಸಸ್ಫುಲ್ ಆಗಿ 100 ಸಿನಿಮಾ ಆಗಲಿ. ಇನ್ನು ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ತುಂಬ ವರ್ಷದ ನಂತರ ರಿಲೀಸ್ ಆಗ್ತಾರೆ. 3 ವರ್ಷ ಆಯಿತು ಆಲ್ಮೋಸ್ಟು. ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಮೇನ್ ಏನಂದರೆ ಜನಗಳು ಬರಬೇಕು ಥಿಯೇಟ್ರಿಗೆ. ನಮ್ಮಂಥ ಪ್ರತಿಭೆಗಳನ್ನ ಗುರುತಿಸೋಕ್ಕೆ ಆಲ್ರೆಡಿ ಇವ್ರು ಗುರುತಿಸ್ತಾರೆ. ಅದನ್ನು ಇನ್ನೂ ಬೆಳೆಸ್ಬೇಕು ಅಂತ ಹೇಳಿದ್ರೆ ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನಾನು ಇವರಿಂದ ಅವಕಾಶ ಸಿಕ್ತು. ನೋಡಿದ್ರೆ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಆಗಲಿ, ನನಗೆ RR ಮತ್ತು ನಮ್ಮ ಟೈಟಲ್ ಸಾಂಗ್ ಅಂತೂ ಭಾಳ ಖುಷಿ ತಂದಿದೆ. ಅದು ನೋಡ್ತಾ ಇದ್ದರೆ ನಮಗೆಲ್ಲ ರೋಮಗಳೆಲ್ಲ ಎದ್ದೋಳುತ್ತೆ. ಆ ಥರ ಒಂದು ಜೋಶ್ ಸಾಂಗ್ನ ನಮ್ಮ ಚಂದನ್ ಅವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಕೇಳ್ತಾ ಇದ್ದರೆ ಇವಾಗಲೂ ಕೇಳಬೇಕು ಅನಿಸುತ್ತೆ. ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಿನಿಮಾ ಸೂತ್ರಧಾರಿ ಅಂತ ನೋಡ್ಕೊಂಡ್ ಬಂದ್ವಿ. ಸೊ ಸೂತ್ರಧಾರಿ ನೀವೆಲ್ಲ ಟ್ರೈಲರ್ ನೋಡಿರ್ತೀರಾ, ಸಾಂಗ್ ನೋಡಿರ್ತೀರಾ, ಎಲ್ಲ ನಿಮ್ಗೆ ಗೊತ್ತು ಇದು ಒಳ್ಳೆ ಥ್ರಿಲ್ಲರು ಅಂತ. ಬಟ್ ಸಿನಿಮಾ ಹೆಂಗಿರುತ್ತೆ ಅಂದರೆ, ನೀವು ಬಂದು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ, ಬೈ ಏನೇನು ಗೊತ್ತಾ, ವಿಲನ್ ಯಾರು ಅಂತ ಅಂದ್ಬಿಟ್ಟು ಕಂಡುಹಿಡಿಯೋದನ್ನ ಥ್ರಿಲ್ಲರು ಅಂತಾರೆ. ಬಟ್ ವಿಲನ್ ಯಾರು ಅಂತ ಗೊತ್ತಿದ್ರೆ ಸ್ಟೋರಿ ಹೇಳ್ಕೊಂಡು ಹೋಗ್ತಾರೆ ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರು ಅಂತಾರೆ. ಆ ಥರ ಇರುತ್ತೆ ಸಿನಿಮಾ. ನಾನು ಡೈರೆಕ್ಟಾಗಿ ಸಿನಿಮಾ ಮೇಲೆ ನಮ್ಮ ಸ್ಟೈಲಲ್ಲಿ ಹೋಗ್ಬಿಡೋಣ ಅಣ್ಣ, ಅಷ್ಟೇ ಇಲ್ಲ ಅಂದರೆ ಆಗಲ್ಲ ನನ್ನ ಕೈಲಿ. ತುಂಬ ದಿನ ಆಗಿದೆ ರಿವ್ಯೂ ಕೊಟ್ಟು. ಏನಕ್ಕಂದರೆ ಅಂಥ ಸಿನಿಮಾಗಳು ಅಂತ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ ಬರಬೇಕು ಬಂದಿದೆ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ. ಇವಾಗಾದ್ರೂ ನಾವು ಮಾತಾಡಿಲ್ಲ ಅಂದರೆ ಹೆಂಗಣ? ನಾವು ಕನ್ನಡದವರಾಗಿದ್ದು ಬ್ಲಾಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ ಸಿನಿಮಾಗಳು ಬಂದಾಗ 100% ಬಂದು ಮಾತಾಡಲೇಬೇಕು. ಒಂದೇ ಒಂದು ಮಾತಾಡ್ಬಿಡ್ತೀನಿ ಅಣ್ಣ. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡಬೇಕು ಬಾಲರು. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡಬೇಕು ಬಾಲರು. ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಸಕ್ಕತ್ತಾಗಿ ಬಂದಿದೆ ಥ್ರಿಲ್ಲರ್. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ಬರನ್ನು ಸೀಟ್ ಎಡ್ಜಿ ಕೂರಿಸುವಂತ ಸಿನಿಮಾ ಸೂತ್ರಧಾರಿ ಅಣ್ಣ. ಏನಕ್ಕೆ ಸೀಟ್ ಎಡ್ಜು ಅಂತ ಅಂತೀನಂದ್ರೆ, ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ ಒಂದೊಂದು ಶಾಟ್. ಸರ್ ನಮ್ಗೆ ಆಡಿಯನ್ಸ್ ಇರ್ಬೇಕಾ ಬೇಡವಾ? ನಿಮ್ಗೆ ಆಡಿಯನ್ಸ್ಗೆಲ್ಲ ಹೆಂಗ್ ಪಲ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಅಣ್ಣ ಇನ್ನೊಂದು ಮಾತು ಹೇಳ್ತೀನಿ ಅಣ್ಣ.
ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಈ ಥ್ರಿಲ್ಲರ್ ಒಳಗೆ ಎಲ್ಲರನ್ನು ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ. ಪ್ರತಿಯೊಬ್ಬರನ್ನು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ. ಅವ್ರದ್ದು ಹಂಗಿರಲಿ. ಇನ್ನೂ ಹೋಗ್ತಾ ಪ್ರತಿಯೊಬ್ಬರು ಆ್ಯಕ್ಟಿಂಗು ಎಲ್ಲರೂ ಬರ್ತಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟರ್ ಎಲ್ಲ ಇರುತ್ತೆ. ಬಟ್ ಒಂದು ಮಾತು ಮಾತ್ರ ಹೇಳಬೇಕು, ಅಣ್ಣ ಅವ್ರ ಆ್ಯಕ್ಟಿಂಗ್ ನೋಡಿ ಪ್ರತಿಯೊಬ್ಬರು ಆಗ್ಬಿಡ್ತೀರಾ ಡರ್ರು. ಎಲ್ಲರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮ ನವರಸನ್ ಸರ್ರು ಪ್ರತಿಯೊಬ್ಬರಿಗೂ ಭಯ ಹುಟ್ಟಿಸಿ ಪ್ರತಿಯೊಬ್ಬರು ಆ್ಯಕ್ಟಿಂಗು ಥ್ರಿಲ್ಲರು. ನಾನು ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ, ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರು ಆ್ಯಕ್ಟಿಂಗು ಎಲ್ಲ ಡನ್ನು. ಸಿನಿಮಾದಲ್ಲಿರೋ ಪ್ರತಿಯೊಂದು ಆ್ಯಕ್ಟಿಂಗು ಸೀನು ಎಲ್ಲ ಡನ್ನು. ಯಾಕಂದ್ರೆ ಸಿನಿಮಾಗೆ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಡೈರೆಕ್ಷನ್ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ, ಆ ಥ್ರಿಲ್ಲರ್ಗೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ಬರು ಇಷ್ಟಪಡ್ತೀರಾ. ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇಜರ್ ಹೈಲೈಟ್ ಮ್ಯೂಸಿಕ್ಕು. ನಮ್ಮ ಚಂದನ ಮ್ಯೂಸಿಕ್ ಮಾಡಿದ್ದಾರೆ. ಅಣ್ಣ ಝೀರೋ ಔಟ್ ಆದ್ರೆ ಅಂತಾರೆ ಡಕ್ಕು. ಸೂತ್ರಧಾರಿಗೆ ಒನ್ ಆಫ್ ದಿ ಹೈಲೈಟ್ ಮ್ಯೂಸಿಕ್. ಚಂದನ ಮಾಡಿರುವಂತ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಬೈ. ಹೀರೋಯಿನ್ ನನಗೆ ಇವತ್ತಿನವರೆಗೂ ಎಕ್ಸಾಮಲ್ಲಿ ಬಂದಿಲ್ಲ ಮಾರ್ಕ್ಸ್ ಫುಲ್ಲು. ಆದ್ರೆ ಅಪೂರ್ವಾರಂತೂ ಫುಲ್ಲು ಬ್ಯೂಟಿಫುಲ್. ಎಲ್ಲರಿಗೂ ಜೈಯೇ. ಅದು ಬಿಡಿ, ನಾನು ಇನ್ನೊಂದು ಹೈಲೈಟ್, ಒಂದು ಸಾಂಗಿಗೆ ನಮ್ಮ ಸಂಜನಾ ಆನಂದರಾಮ್ ಅವರು ಬರ್ತಾರೆ. ಅದು ಅಣ್ಣ ಕೇಕಿಗಿರುತ್ತೆ ಕ್ರೀಮು, ಆದ್ರೆ ಪ್ರತಿಯೊಬ್ರು ಹುಡುಗರು ಮನ್ಸಲ್ಲಿ ಇರ್ತಾರೆ ಸಂಜನಾ ಆನಂದರಾಮು. ಸಂಜನಾ ಆನಂದ್ ಅಷ್ಟೇ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಎಂಜಾಯ್ ಮಾಡ್ತಾರೆ. ಒಳ್ಳೆ ಥ್ರಿಲ್ಲರ್ ಬೈ. ತುಂಬಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇನ್ ಏನಂದ್ರೆ ಥ್ರಿಲ್ಲರ್ ಬರೋದು ತುಂಬಾ ಕಡಿಮೆ. ಅಂತ ಒಂದು ಒಳ್ಳೆ ಥ್ರಿಲ್ಲರ್ ಬಂದಿದೆ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಜೈ ಕನ್ನಡ ಮತ್ತೆ ಜೈ ಹಿಂದ್. ಒಳ್ಳೆ ಸಿನಿಮಾ ಬಂದಿದೆ, ಬಂದ್ಬಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಒಂದು ಸೀನ್ ಆದ್ಮೇಲೆ ಇನ್ನೊಂದು ಸೀನು, ಯಾರು ಸೂತ್ರಧಾರಿ ಯಾರು, ಪಾತ್ರಧಾರಿ ಯಾರು ಅನ್ನೋ ಒಂದು ರೀತಿ ಸಸ್ಪೆನ್ಸು ಎಲ್ರಿಗೂ ಇದಾಗುತ್ತೆ. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ತುಂಬ ರ್ಯಾಪರ್ ಆಗೆಲ್ಲ ಒಳ್ಳೆ ಹೆಸರು ಮಾಡಿದರು. ಇದರಲ್ಲಿ ಆ್ಯಕ್ಟರ್ ಆಗಿ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಸೊ ಇದೇ ಥರ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಂಟೈರ್ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರು ನವರಸನ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಸೊ ಪಾತ್ರಗಳಲ್ಲೂ ಎಲ್ಲೂ ಕೂಡ ವಲ್ಗಾರಿಟಿ ಆಗಲಿ ಏನಾಗಲಿ ಇಲ್ಲ. ಫ್ಯಾಮಿಲಿಯವರೆಲ್ಲ ಕೂತು ನೋಡಬೇಕಾದಂಥ ಒಂದು ಸಿನಿಮಾ. ಆಲ್ ದಿ ಬೆಸ್ಟ್ ಹೇಳ್ತೀನಿ ಎಂಟೈರ್ ಟೀಮ್ಗೆ. ಖಂಡಿತವಾಗ್ಲೂ ಸರ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ಕು ಕೂಡ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆಮೇಲೆ ತಬಲಾ ನಾಣಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಇದೆ ಜನರ ಪ್ರತಿಕ್ರಿಯೆ, ಇವಾಗ ವಾರ ಇವೆಲ್ಲ ಇದೆ. ಆದರೂ ಕೂಡ ಇವಾಗ ನೋಡಿದ್ರಲ್ಲ ಎಲ್ಲ ಜನ ಬಂದಿದ್ದಾರೆ. ಸೊ ಅದೇ ಥರ ಬಂದು ಸಿನಿಮಾ ಮೌತ್ ಟಾಕ್ ಆಗುತ್ತೆ ಅನ್ನೋದೊಂದಿದೆ. ಸೊ ಹಾಗಾಗಿ ಆಗಲಿ, ಎಂಟೈರ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಆಲ್ ದಿ ಬೆಸ್ಟ್